ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಮನಿ ಅಬಂಡನ್ಸ್ದು ಆಯಿತಾ, ಇದೊಂಥರ ಇಟಾಲಿಯನ್ದು ಸ್ವಿಚ್ ವರ್ಡ್ ಆಗಿರುತ್ತೆ. ಸೊ ಅದೊಂದು ಹೇಳ್ತಾ ಇದ್ದೀನಿ. ಮತ್ತು ಬ್ಯೂಟಿದು ಎನ್ಹ್ಯಾನ್ಸ್ ಹೇಗೆ ಮಾಡ್ಕೋಬೋದು ಅಂತ. ಸೊ ನಮ್ಮ ಒಂದು ಮುಖದ ಸೌಂದರ್ಯನ ಹೇಗೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅನ್ನೋ ಅದಕ್ಕೂ ಒಂದು ಸ್ವಿಚ್ ವರ್ಡ್ ಇದೆ, ಓಕೆನಾ? ಸೊ ಅದೊಂದಿದೆ. ಮತ್ತು ಇನ್ನೊಂದೇನು ಅಂದರೆ, ಈಗ ತುಂಬ ಕುಡಿತಾ ಇರ್ತಾರೆ ನೋಡಿ. ಸೊ ಸುಮಾರು ಜನ ಮನೇಲಿ ಪ್ರಾಬ್ಲಮ್ ಇರುತ್ತೆ, ಅಂದರೆ ಡ್ರಿಂಕ್ಸ್ ಮಾಡೋದು. ಸೊ ಅದನ್ನು ಹೇಗೆ ಅದನ್ನು ಪರಿಹಾರ ಮಾಡೋದು ಅಂತ ಅಂದರೆ, ಅದನ್ನು ಆ ಒಂದು ನಂಬರ್ನ ನಾನು ಹೇಳ್ತೀನಿ, ಯಾವುದೋ ಒಂದು ನಂಬರ್ ಇದೆ, ಅದು ಸ್ವಿಚ್ ವರ್ಡ್ದು. ಸೊ ಅದನ್ನು ಒಂದು ವಾಟರ್ ಇದರಲ್ಲಿ ಬರೆದು ಅದನ್ನು ಕುಡಿದಾಗ ಸೊ ಅದು ಕುಡಿತನ ನಿಲ್ಲಿಸುತ್ತೆ. ಸೊ ಆ ಥರ ಇರುತ್ತೆ. ಸೊ ಮತ್ತು ಮನಿ ಅಬಂಡನ್ಸ್ದು ತುಂಬ ಚೆನ್ನಾಗಿ ದುಡ್ಡು ಸೇರಬೇಕಾದ್ರೆ. ಸೊ ಇವತ್ತಿನ ವ್ಲಾಗ್ನಲ್ಲಿ ಇಷ್ಟು ಕವರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಯಾರೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಫಸ್ಟ್ ಮೊದಲನೇದಾಗಿ ನಾನು ಫೇಸ್ ಬ್ಯೂಟಿ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದ್ರ ಬಗ್ಗೆನೇ ಹೇಳ್ತೀನಿ. ಬಿಕಾಸ್ ಎಲ್ಲರಿಗೂ, ಹುಡುಗರಿಗಾಗಲಿ ಹುಡುಗಿರಿಗಾಗಲಿ ತುಂಬಾ ಬ್ಯೂಟಿದು ಕ್ರೇಜ್ ಇರುತ್ತೆ ಅಲ್ವಾ. ಅಂದರೆ ತುಂಬ ಚೆನ್ನಾಗಿರೋ ಸ್ಕಿನ್ ಬೇಕು ಅಂತ. ಸೊ ಪಿಂಪಲ್ಸ್ ಇಲ್ಲದೆ ಇರೋದು ಮತ್ತು ಪಿಗ್ಮೆಂಟೇಷನ್ ಇಲ್ಲದೆ ಕ್ಲಿಯರ್ ಸ್ಕಿನ್ ಬೇಕು ಅಂತ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಅದ್ರದ್ದು ಏನು ಅಂದರೆ, ನೀವು ಬಕೀಟಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತೀರ ನೋಡಿ. ಸೊ ಆ ಬಕೀಟಲ್ಲಿ ಆ ಒಂದು ನಂಬರ್ನ ಅದು ನೀರು ಮೇಲೆ ಸುಮ್ಮನೆ ನಿಮ್ಮ ಕೈ ಬೆರಳಲ್ಲೇ ಹಿಂಗೆ ಬರೀಬೇಕಾಗುತ್ತೆ. ಸೊ ಯಾವ ಥರ ನಂಬರ್ ಇದೆ ಅಂತ ಲಾಸ್ಟಲ್ಲಿ ನಾನು ಅದನ್ನು ಒಂದು ಚೀಟಿನಲ್ಲಿ ಬರೆದು ತೋರಿಸ್ತೀನಿ. ಫಸ್ಟ್ ಹಾಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನೀವು ಹೇಗೆ ಬರ್ಕೋಬೇಕು ಅಂದರೆ, ಫಸ್ಟ್ ನಿಮ್ಮದು ಒಂದು ಇಂಟೆನ್ಷನ್ನ ಹೇಳಬೇಕು. ಅಂದರೆ ನನ್ನ ಮುಖ ತುಂಬ ಕ್ಲಿಯರ್ ಆಗಿದೆ, ನನ್ನ ಮುಖ ತುಂಬ ಚೆನ್ನಾಗಿದೆ, ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಪ್ರೆಸೆಂಟ್ ಇದರಲ್ಲೇ ಹೇಳಬೇಕು ನೀವು, ಆಯಿತಾ? ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕಂದ್ರೆ ವರ್ತಮಾನ ಕಾಲದಲ್ಲಿ ನೀವು ಹೇಳಬೇಕಾಗುತ್ತೆ. ಸೊ ಅಟ್ ಪ್ರೆಸೆಂಟ್ ಹೇಗಿದೆ ಅಂತ. ಸೊ ನಾನು ತುಂಬ ಚೆನ್ನಾಗಿದ್ದೀನಿ, ಬ್ಯೂಟಿಫುಲ್ ಆಗಿದ್ದೀನಿ, ಆ ಥರ. ಸೊ ಆ ನಂಬರ್ ಹೇಗಿದೆ ಅಂದರೆ 8835 835 ಮತ್ತು 79 ಅಂತ. 835 851 ಮತ್ತು 79. ಸೊ ಮೂರೂ ಬರುತ್ತೆ. ಸೊ ನೀವು ಅದನ್ನು 835 ಆಮೇಲೆ 871 79 ಅಂತ. ಸೊ ಅದನ್ನು ಮೂರೂ ನೀರು ಮೇಲೆ ಸುಮ್ಮನೆ ಬಕೆಟಲ್ಲಿ ಹಿಂಗೆ ಬರೆದ್ಬಿಟ್ಟು ಇದರಿಂದ ನೀವು ಸ್ನಾನ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ಸೊ ಫುಲ್ಲು ನಿಮಗೆ ಅದ್ರದ್ದು ಒಂದು ಎನರ್ಜಿ ನಿಮಗೆ ಸಿಗುತ್ತೆ. ಸೊ ನಿಮಗೆ ಗೊತ್ತಿರೋಂಗೆ ವಾಟರಲ್ಲಿ ಎನರ್ಜಿ ಇರುತ್ತಲ್ವ. ಸೊ ನಮ್ಮದು ಏನೊಂದು ಇಂಟೆನ್ಷನ್ ಹಾಕಿ ನಾವು ಇದು ಮಾಡ್ತೀವೋ ಅದು ನಮಗೆ ಸಿಗ್ತಾ ಹೋಗುತ್ತೆ. ಸೊ ಆ ಥರ ಒಂದು ಡಿಫ್ರೆಂಟ್ ಆಗಿರುವಂಥ ಇದೆಲ್ಲ ಏನು ಗೊತ್ತಾ, ಸ್ಪೆಲ್ ಇದು, ಆಯಿತಾ? ಸೊ ಇದೊಂಥರ ಸ್ವಿಚ್ ವರ್ಡ್ಸಲ್ಲಿ ಸ್ಪೆಲ್ಸ್ ಅಂತಾರೆ ನೋಡಿ, ಆ ಥರ ಬರುತ್ತೆ. ಸೊ ಇದು ಟ್ರಸ್ಟ್ ಮಾಡಿ ಮಾಡಿದಾಗ ಅದು ಕ್ಲಿಕ್ ಆಗುತ್ತೆ. ಸೊ ಈ ಥರ ಎಲ್ಲ ಮಾಡಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಇವಾಗ ಬನ್ನಿ, ನಾನು ಇದ್ರದ್ದು ಹೇಳ್ತೀನಿ, ಕುಡಿತಾದು ಬಿಡಿಸೋದು ಹೇಗೆ ಅಂತ. ಅಂದರೆ ತುಂಬ ಜನ ಮನೆಯಲ್ಲಿ ಇವಾಗ ತುಂಬ ಕುಡಿತಾನೆ ಇರ್ತಾರೆ. ಬರೀ ಕುಡಿಯೋದಿರಲಿ, ಬರೀ ಒಡೆಯೋದು ಅಂದರೆ ಬೈಯೋದು ಆ ಥರ ಎಲ್ಲ ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಸ್ಟಾಪ್ ಮಾಡೋಕ್ಕೆ ಏನು ಮಾಡಬೇಕು ಅಂದರೆ, ಸೊ ಏನು ಒಂದು ನೀರಿಂದು ಬಾಟಲ್ ಇರುತ್ತೆ, ಪ್ಲಾಸ್ಟಿಕ್ಕಾರ ತಗೊಳ್ಳಿ ಇಲ್ಲ ಗಾಜಿನ ಬಾಟ್ಲಾರ ತಗೊಳ್ಳಿ, ಬಟ್ ಅಥವಾ ವಾಟರ್ ಬಾಟಲಲ್ಲಿ ಚಾರ್ಜ್ ಮಾಡಿಬಿಟ್ಟು ಅದನ್ನು ನೀವು ಸ್ಟೀಲ್ ಗ್ಲಾಸಲ್ಲಿ ಹಾಕಿ ಕೊಡ್ಬೋದು, ಅದೇನೋ ಪ್ರಾಬ್ಲಮ್ ಇಲ್ಲ. ಸೊ ಆ ನಂಬರ್ ಮಾತ್ರ ನೀವು ನೋಟ್ ಮಾಡ್ಕೊಳ್ಳಿ. ಯಾವ ನಂಬರು? ಏಂಜಲ್ ನಂಬರ್ ಆಗಿರುತ್ತೆ ಫ್ರೆಂಡ್ಸ್ ಇದು. ಸೊ 2536397 ಅಂತ. 2536397 ಅಂತ. ಸೊ ಎಲ್ಲನೂ ಒಂದೇ ಇದರಲ್ಲಿ ಬರುತ್ತೆ. ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಬರೀಬೇಕು. ಸೊ ಅದನ್ನು ನಾನು ಅದಕ್ಕೆ ತೋರಿಸ್ತೀನಿ ಲಾಸ್ಟಲ್ಲಿ ಹೇಗೆ ಮಾಡೋದು ಅಂತ, ಆಯಿತಾ? ಸೊ ಅದೊಂದಾಗಿರುತ್ತೆ. ಸೊ ಇವಾಗ ಬನ್ನಿ, ಮನಿ ಅಬಂಡನ್ಸ್ದು ಒಂದು ಇಟಾಲಿಯನ್ದು ಸ್ವಿಚ್ ವರ್ಡ್ ಇದೆ. ಸೊ ಅದೇನು ಅಂದರೆ ತುಂಬ ಜಾಸ್ತಿ ಮನಿನ ಅಟ್ರ್ಯಾಕ್ಟ್ ಮಾಡ್ಬೋದು. ಸೊ ಅದನ್ನು ಹೇಳ್ತೀನಿ ಬನ್ನಿ. ಸೊ ಏನು ಗೊತ್ತಾ, ಇಡೀ ವರ್ಲ್ಡಲ್ಲಿ ನಿಮ್ಗೆ ಗೊತ್ತಿರೋಂಗೆ ಸ್ವಿಚ್ ವರ್ಡ್ಸ್ದು ಬೇರೆ ಬೇರೆ ದೇಶಗಳಲ್ಲಿ ಅವರದ್ದೇ ಆದಂತಹ ಒಂದು ಇದಿರುತ್ತೆ. ಅಂದರೆ ಬೇರೆ ಬೇರೆ ಇದನ್ನು ಫಾಲೋ ಮಾಡ್ತಾರಲ್ವಾ. ಸೊ ಇಟಾಲಿಯನಲ್ಲಿ ಏನು ಅಂದರೆ ಒಂದು ಸ್ವಿಚ್ ವರ್ಡ್ ಇದೆ. ಅಂದರೆ ನಾನು ಅದು ಆ್ಯಪ್ಯುಲೆನ್ಸಾ ಅಂತ ಬರುತ್ತೆ. ಸೊ ಅದನ್ನು ಬರೆದು ತೋರಿಸ್ತೀನಿ, ಕರೆಕ್ಟಾಗಿ ಸ್ಪೆಲ್ಲಿಂಗ್ ಸರಿಯಾಗಿ ನೀವು ಬರೀಬೇಕಾಗುತ್ತೆ. ಆ್ಯಪ್ಯುಲೆನ್ಸಾ ಅಂತಲೂ ಏನೋ ಬರುತ್ತೆ, ಆ್ಯಪ್ಯುಲೆನ್ಸಾ ಅಂತ ಬರುತ್ತೆ. ಸೊ ಅದನ್ನು ನೀವು 108 ಸಲ ಹೇಳ್ಕೋಬೇಕು. ಆ್ಯಪ್ಯುಲೆನ್ಸಾ 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 ಅಂತ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಮಾಡಬೇಕಾಗುತ್ತೆ, ಆಯಿತಾ? ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಕನ್ನಡದಲ್ಲೂ ಬರೋದು ತೋರಿಸ್ತೀನಿ, ಇಂಗ್ಲೀಷಲ್ಲೂ ಬರೋದು ತೋರಿಸ್ತೀನಿ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗಂಗೆ. ಸೊ ಇದು ಏನು ಗೊತ್ತಾ, ಮನಿ ಅಬಂಡನ್ಸ್ದು ತುಂಬಾ ಚೆನ್ನಾಗಿ ಅದು ಕ್ಲಿಕ್ ಆಗುತ್ತೆ, ಆಯಿತಾ? ಸೊ ಆ ಥರ. ಮತ್ತು ಇನ್ನೊಂದೇನು ಅಂದರೆ, ಇಟಾಲಿಯನ್ದು ಅಂದಾಗ ಇನ್ನೊಂದು ನೆನಪಾಯ್ತು ನನಗೆ, ಕಾನ್ವಲೆಕ್ಸಾ ಅಂತಲೂ ಒಂದಿದೆ, ಕಾನ್ವಲೆಕ್ಸಾ ಅಂತ, ಅದನ್ನು ಬರೆದು ತೋರಿಸ್ತೀನಿ ನಾನು. ಸೊ ಈ ಎರಡೂ ಇಟಾಲಿಯನ್ ಸ್ವಿಚ್ ವರ್ಡ್ಸ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಇದೇನು ಗೊತ್ತಾ, ಕೆಲವರೆಲ್ಲ ಅಲ್ಲಿ
ಇಟಾಲಿಯನ್ ಇದರಲ್ಲಿ ಕೆಲವೆಲ್ಲ ಬಿಸ್ನೆಸ್ ಆಗ್ತಾ ಇರಲ್ಲ ಅಂದ್ಕೊಳ್ಳಿ, ಶಾಪ್ಸಲ್ಲಿ ದೊಡ್ಡ ದೊಡ್ಡ ಶಾಪ್ಸಲ್ಲಿ ಬಿಸ್ನೆಸ್ ಆಗದೇ ಇದ್ದಾಗ ಸೊ ಇಲ್ಲ ಕಾನ್ವಲೆಕ್ಸಾ ಅಂದಾಗ ಏನಾಗುತ್ತೆ ಅಂದರೆ ಅದೊಂದು ಸ್ವಿಚ್ ವರ್ಡ್ ಆಗಿರುತ್ತೆ, ಮನಿನ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಬಿಸ್ನೆಸ್ ಕ್ಲಿಕ್ ಆಗಂಗೆ ಮಾಡುತ್ತೆ. ಸೊ ಯಾರ್ದಾರ ಬಿಸ್ನೆಸ್ದು ಕ್ಲಿಕ್ ಆಗಬೇಕು ಅಂದರೆ ಕಾನ್ವಲೆಕ್ಸಾ ಅಂತ ಹೇಳ್ಕೊಳ್ಳಿ. ಮತ್ತು ಚೆನ್ನಾಗಿ ದುಡ್ಡು ನಿಮಗೆ ಸಿಗಬೇಕು ಅಂದರೆ ಆ್ಯಪ್ಯುಲೆನ್ಸಾ ಅಂತ ಹೇಳ್ಕೊಬೇಕಾಗುತ್ತೆ, ಆಯಿತಾ? ಆ್ಯಪ್ಯುಲೆನ್ಸಾ ಅಂತ. ಸೊ ಬನ್ನಿ ಇವಾಗ ನೆಕ್ಸ್ಟ್ ಹೇಳ್ಕೊಂಡು ಹೋಗ್ತೀನಿ. ಸೊ ಇನ್ನೊಂದು ಏನು ಅಂದರೆ, ಇನ್ನೊಂದು ಸ್ವಿಚ್ ವರ್ಡ್ ಯಾವ ಥರ ಅಂದರೆ ನಾವು ವೀನಸ್ ಮೌಂಟಲ್ಲಿ ಬರ್ಕೋಬೇಕಾಗುತ್ತೆ. ಸೊ ನಿಮಗೆ ಫಸ್ಟೇ ಕ್ಲಾರಿಫೈ ಮಾಡ್ತಾ ಇದ್ದೀನಿ, ಹುಡುಗರಿಗಾಗಲಿ ಹುಡುಗಿರಿಗಾಗಲಿ ಇಬ್ರಿಗೂ 2 ಕೈನಲ್ಲೂ ಬರೀಬೇಕಾಗುತ್ತೆ ವೀನಸ್ ಮೌಂಟಲ್ಲಿ. ಸೊ ನೋಡಿ, ಡಾಲರ್ದು ಒಂದು ಚಿಹ್ನೆ ಆಗಿರುತ್ತೆ, ಎಸ್ ಅಂತ ಬರೆದು ಒಂದು ಲೈನ್ ಮಧ್ಯದಲ್ಲಿ ಬರೀಬೇಕು. ಸೊ ಇಲ್ಲೂ ಅಷ್ಟೇ ಎಸ್ ಅಂತ ಬರೆದು ಒಂದು ಲೈನ್ ಮಧ್ಯದಲ್ಲಿ ಬರೀಬೇಕಾಗುತ್ತೆ. ಸೊ ನೋಡಿ ಈ ಥರ. ಸೊ ಈ ಥರ ಬರ್ದಾದ್ಮೇಲೆ ಏನು ಮಾಡಿ ಅಂದರೆ 2 ಕೈನ ರಬ್ ಮಾಡಬೇಕಾಗುತ್ತೆ, ಚೆನ್ನಾಗಿ ಹಿಂಗೆ ಉಜ್ಜಿ, ಆಯಿತಾ? ಸೊ ಇದನ್ನು ಚೆನ್ನಾಗಿ ಉಜ್ಜಿಬಿಟ್ಟು ನೀವೇನು ಮಾಡಬೇಕು ಅಂದರೆ, ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡು ಇದೆ, ನನ್ನ ಹತ್ರ ಜಾಸ್ತಿ ದಿನೇ ದುಡ್ಡು ಜಾಸ್ತಿ ಆಗ್ತಾ ಇದೆ, ತುಂಬ ಕಡೆ ಎಲ್ಲ ಕಡೆಯಿಂದ ಮನಿ ಫ್ಲೋ ಹರಿತಾ ಇದೆ, ಎಲ್ಲ ಕಡೆಯಿಂದನೂ ನನಗೆ ದುಡ್ಡು ಬಂದು ಸೇರ್ತಾ ಇದೆ, ನಾನೊಂದು ಮನಿ ಮ್ಯಾಗ್ನೆಟ್ ಆ ಥರ. ಸೊ ಆ ಥರ ಹೇಳಿಬಿಟ್ಟು ಫುಲ್ಲು ನಿಮ್ಮದು ಹಿಂಗೆ ತಲೆಯಿಂದ ಹಿಂಗೆ ಕೈಯವರೆಗೂ ಈ ಥರ ಮಾಡ್ಕೊಂಬನ್ನಿ, ಆಯಿತಾ? ಸೊ ಹಿಂಗೆ. ಸೊ ಅದೇನಾಗುತ್ತೆ ಅಂದರೆ ಮನಿ ಫ್ಲೋ ಚೆನ್ನಾಗಾಗುತ್ತೆ. ಸೊ ಇದಿರೋದೇ ಅದಕ್ಕೆ, ಮನಿ ಫ್ಲೋ ಚೆನ್ನಾಗಾಗೋದಕ್ಕೆ ಈ ಥರ ಒಂದು ಮೆಥಡ್ ಆಗಿರುತ್ತೆ. ಸೊ ಈ ಜಾಗದಲ್ಲಿ ನೀವು ಮನಿದು ಸಿಂಬಲ್ ಹಾಕೋಬೇಕಾಗುತ್ತೆ. ಡಾಲರ್ ಅಂದ್ರೂ ನಿಮ್ಮದು ದುಡ್ಡಿಂದೇ ಬರುತ್ತೆ ಅಲ್ವಾ? ಸೊ ಈ ಥರ ಒಂದು ಹಾಕೋಬೇಕಾಗುತ್ತೆ. ಸೊ ಅವಾಗೇನು ಅಂದರೆ ಮನಿದು ಅಬಂಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಹಿಂಗೆ ಗೊತ್ತಾ, ಟ್ರೈಡ್ ಆ್ಯಂಡ್ ಟ್ರಸ್ಟ್ ಅಂತಾರೆ ನೋಡಿ. ಸೊ ಆ ಥರ ಮಾಡಿರೋದು. ಸೊ ಎಲ್ಲ ಟ್ರೈ ಮಾಡಿ ಬಂದಿರೋ ರಿಸಲ್ಟು ಸುಮಾರು ಕೇಸ್ಗಳಲ್ಲಿ ಇದು ಸಕ್ಸಸ್ ಸ್ಟೋರೀಸ್ ಇದೆ. ಸೊ ಆ ಥರದ್ದು ನೋಡಿನೇ ನಾನು ನಿಮಗೆ ಹೇಳೋದು, ಹಾಗೇ ನಾನು ಹೇಳಲ್ಲ. ಸೊ ಏನು ಗೊತ್ತಾ, ಒಂದಲ್ಲ ಒಂದು ನೀವು ಹೇಗೆ ಅಂದರೆ ನಿಮ್ಮದು ಒಂದು ಇಂಟೆನ್ಷನ್ ಇಟ್ಕೋಬೇಕಾಗುತ್ತೆ, ಯಾವುದಕ್ಕೆ ನೀವು ಮಾಡ್ತಾಯಿದ್ದೀವಿ. ಇವಾಗ ಮನಿದು ಬೇಕು ಅಂದರೆ ಮನಿ ಅಬಂಡೆನ್ಸ್ದು ಸೊ ಈ ಥರ ಬರ್ಕೋಬೇಕಾಗುತ್ತೆ. ಹುಡುಗರಾಗಲಿ ಇಬ್ಬರೂ ಈ ಥರ ಒಂದು ಮಾಡಿ, ಓಕೆನಾ? ಸೊ ಅವಾಗ ಏನು ಅಂದರೆ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಈವನ್ ನೀವು ಬಿಸ್ನೆಸ್ ಕ್ಲಿಕ್ ಆಗೋಕ್ಕೂ ಆರಾಮಾಗಿ ಮಾಡ್ಕೋಬೋದು, ಡೈಲಿ ಮಾಡ್ಕೊಳ್ಳಿ. ಡಾರ್ಕ್ ಕಲರ್ ಗ್ರೀನ್ ತೊಗೊಂಡು ಗ್ರೀನ್ ಕಲರ್ ಪೆನ್ನಲ್ಲಿ ಸೊ ಇಲ್ಲೊಂದು ಡಾಲರ್ ಥರ ಹಾಕೊಳ್ಳಿ, ಇಲ್ಲೊಂದು ವೀನಸ್ ಮೌಂಟು. ಸೊ 2 ಹುಡುಗಿರ್ಗೂ ಅಷ್ಟೇ ಹುಡುಗರಿಗೂ ಅಷ್ಟೇ 2 ಕಡೆನೂ ಹಾಕೋಬೇಕು. ಹಾಕ್ಕೊಂಡು ಹಿಂಗೆ ರಬ್ ಮಾಡಿಬಿಟ್ಟು ಫುಲ್ಲು ನೀವು ಹಿಂಗೆ ಮಾಡ್ಕೋಬೇಕಾಗುತ್ತೆ, ಆಯಿತಾ? ಸೊ ಅದು ಏನು ಅಂದರೆ ಮನಿನ ಅಟ್ರ್ಯಾಕ್ಟ್ ಮಾಡುತ್ತೆ, ಮನಿ ಅಬಂಡೆನ್ಸು ಜಾಸ್ತಿ ಆಗಂಗೆ ಮಾಡುತ್ತೆ. ನಿಮಗೆ ಗೊತ್ತಾಗಲ್ಲ ಹೇಗೆ ದುಡ್ಡು ಬಂದು ಸೇರ್ಕೊಳ್ಳುತ್ತೆ ಅಂತ. ಸೊ ಇದೆಲ್ಲ ನಿಜ, ಓಕೆನಾ? ಸೊ ಈ ಥರದ್ದೆಲ್ಲ ಟ್ರೈ ಮಾಡ್ತಾಯಿರಿ. ಯಾಕೆಂದರೆ ಇದೆಲ್ಲ ಏನು ಗೊತ್ತಾ, ಇದೆಲ್ಲ ಏನು ಅಂದರೆ ಒಂದು ಸ್ವಿಚ್ ವರ್ಡ್ಸ್ದು ಒಂದು ಸ್ಪೆಲ್ಸ್ ಆಗಿರುತ್ತೆ. ಸೊ ಇದು ಅದರದ್ದೇ ಆದಂತಹ ಒಂದು ಪವರ್ನ ಹೊಂದಿರುತ್ತೆ. ಸೊ ಬನ್ನಿ. ಸೊ ಇನ್ನೊಂದೇನು ಅಂದರೆ ಸ್ವಿಚ್ ವರ್ಡ್ದು ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಯಾವ ಥರ ಅಂದರೆ ಇನ್ಫಿನಿಟಿದು ಅಂದ್ಕೊಳ್ಳಿ. ಸೊ ನಾನು ನಿಮಗೆ ತೋರಿಸ್ತೀನಿ ಇನ್ಫಿನಿಟಿದು ಯಾವ ಥರ ಬರುತ್ತೆ ಅಂದರೆ. ಸೊ ನಿಮ್ಮೆಲ್ಲರಿಗೂ ಗೊತ್ತಲ್ಲ ಫ್ರೆಂಡ್ಸ್. ಸೊ 8ದು ಮಧ್ಯಭಾಗದಲ್ಲಿ ಈ ಥರ ಬಂದರೆ ಇನ್ಫಿನೈಟ್, ಓಕೆ? ಸೊ ನೋಡಿ ಈ ಥರ 8 ಅಂತ ಬರುತ್ತೆ ನೋಡಿ. ಸೊ ಈ ಥರ ಒಂದು ಚಿಹ್ನೆನ ನೀವು ಇದೇ ಥರ ಬಿಳಿ ಪೇಪರಲ್ಲಿ ಬರೆದುಬಿಟ್ಟು, ಅಂದರೆ ಬಿಳಿ ಕಾಗದದ ಮೇಲೆ ಬರೆದು, ಸೊ ಅದನ್ನು ನೀವೇನು ಮಾಡಬೇಕು ಅಂದರೆ, ಅದರದ್ದೊಂದು ಸ್ವಿಚ್ ವರ್ಡ್ ಇದೆ, ಅದನ್ನು ಹೇಳ್ತೀನಿ. ಐ ಆಮ್ ಇನ್ಫಿನೈಟ್ ಅಬಂಡೆನ್ಸ್ ಅಂತ. ಸೊ ಇದನ್ನು ಒಂದು 3 ಸಲ ಹೇಳ್ಕೊಂಡು ಮಲ್ಗೋ ಟೈಮಲ್ಲಿ ಮಾಡಬೇಕು ನೀವು. 3 ಸಲ ಹೇಳ್ಕೊಂಡು ಐ ಆಮ್ ಇನ್ಫಿನೈಟ್ ಅಬಂಡೆನ್ಸ್, ಐ ಆಮ್ ಇನ್ಫಿನೈಟ್ ಅಬಂಡೆನ್ಸ್, ಐ ಆಮ್ ಇನ್ಫಿನೈಟ್ ಅಬಂಡೆನ್ಸ್ ಅಂತ. ಸೊ ಅಕಸ್ಮಾತ್ ನಿಮಗೆ ಹೇಳ್ಕೊಳೋಕ್ಕೆ ಕಷ್ಟ ಆದರೆ ಜಸ್ಟ್ ಆ ನಂಬರ್ನ ಬರೆದ್ಬಿಟ್ಟು ಜಸ್ಟ್ ಇಮ್ಯಾಜಿನ್ ಮಾಡಿ, ನನ್ನ ಹತ್ರ ಜಾಸ್ತಿ ದುಡ್ಡು ಬಂದು ಸೇರ್ಕೋತಾ ಇದೆ, ನನ್ನ ಹತ್ರ ತುಂಬ ದುಡ್ಡಿದೆ ಅಷ್ಟೇ ಹೇಳಿ. ಕನ್ನಡದಲ್ಲೇ ಹೇಳ್ಕೊಡಿ, ಪರವಾಗಿಲ್ಲ, ನೋ ಇಶ್ಯೂಸ್. ಇಂಗ್ಲೀಷ್ ಚೆನ್ನಾಗಿ ಪ್ರೊನೌನ್ಸ್ ಮಾಡೋಕ್ಕೆ ಬರೋದಾದರೆ ಸೊ ಅದನ್ನು ಹೇಳ್ಕೊಡಿ, ಐ ಆಮ್ ಇನ್ಫಿನೈಟ್ ಅಬಂಡೆನ್ಸ್ ಅಂತ, ಆಯಿತಾ? ಸೊ ಅದನ್ನು 3 ಸಲ ಹೇಳ್ಕೊಂಡು ದಿಂಬನ ಕೆಳಗಡೆ ಇಟ್ಬಿಟ್ಟು ಮಲಗೋ ಟೈಮಲ್ಲಿ ಮಾಡಬೇಕು. 3 ಸಲ ಹೇಳ್ಕೊಂಡು ಆ ಚೀಟಿನ ದಿಂಬು ಕೆಳಗಿಟ್ಟಾಗ ಸೊ ಏನಾಗುತ್ತೆ ಅಂದರೆ, ಸೊ ನಾನು ಹೇಳ್ತೀನಿ ನೋಡಿ, ನಮ್ಮ ಒಂದು ಸ್ಪೈರಲ್ ಇದರಲ್ಲಿ ಸೊ ಇದು ಏನು ಗೊತ್ತಾ, ಡೈರೆಕ್ಟ್ ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ. ಸೊ ನಮ್ಮ ಬಾಡಿನಲ್ಲಿರೋ ಸ್ಪೈರಲ್ ಇದು 8 ಸ್ಟೆಪ್ಸ್ ಥರ ಬರುತ್ತೆ. ಸೊ ಮೂನ್ ಆಗಲಿ ಸನ್ ಆಗಲಿ ಅದೂ ಅಷ್ಟೇ 8 ಇದರಿಂದ ಇದರಿಂದ ಕೂಡಿದೆ ಅದು. ಸೊ ಆ ಒಂದು ಇದರಿಂದ ಕೂಡಿರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ, ಸೊ ನಾವು ಯಾವಾಗ ಅದನ್ನು ದಿಂಬು ಕೆಳಗೆ ಇಟ್ಕೊಂಡು ಇನ್ಫಿನೈಟದು ಸಿಂಬಲ್ ಹಾಕ್ಕೊಂಡು ಮಲಗ್ತೀವಿ, ನಾನು ಹೇಳಿದ್ನಲ್ಲ ಅದಕ್ಕೆ ಎಂಡೇ ಇಲ್ಲ. ಸೊ ಈ ಕಡೆಯಿಂದ ಬಂದಾಗ ಅಲ್ಲೇ ಎಂಡ್ ಆಗಬೇಕು, ಅಂದರೆ ಅದೇ ರೊಟೇಷನ್ ಸುತ್ತಾನೇ ಇರಬೇಕು ಈ ಥರ. ಸೊ ನಾವು ಏನು ಕೇಳ್ಕೊಂಡಿರ್ತೀವೋ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಆ ಥರ. ಸೊ ಅದೇನು ಗೊತ್ತಾ, ತುಂಬ ಜನಕ್ಕೆ ಅದು ನಿಮಗೆ ಗೊತ್ತಲ್ಲ, ಎಷ್ಟು ಜನ ನೀವು ನೋಡ್ತಿರಲ್ಲ ಪಾರ್ಕಲ್ಲೆಲ್ಲ. ಒಂದು ಸ್ವಲ್ಪ ಹಿಂದೆ ಕರೋನಾ ಬರೋ ಟೈಮಲ್ಲಿ ಅಂದ್ಕೊಳ್ತೀನಿ ತುಂಬ ಟ್ರೆಂಡಿಂಗಲ್ಲಿತ್ತದು.
ಯಾರು ನೋಡಲಿ 8 ಹಾಕ್ಕೊಂಡು ಸುಮ್ಮನೆ ಸುತ್ತುತ್ತಾ ಇರೋರು, ಯಾಕಂದರೆ ಅವ್ರದ್ದು ಕಾಯಿಲೆಗಳೆಲ್ಲ ಒಂದು ಅದಕ್ಕೆ ಅಂದರೆ ಒಂದಷ್ಟು ಇದಕ್ಕೆ ಲೆವೆಲ್ಗೆ ಬರುತ್ತೆ ಅಂತ. ಸೊ ಆ ಥರ. ಸೊ ಇದು ಮನಿ ವಿಷಯದಲ್ಲೂ ಬರುತ್ತೆ, ಅಂದರೆ ದುಡ್ಡಿಂದು ವಿಷಯದಲ್ಲೂ ಬರುತ್ತೆ. ಸೊ ಮನಿ ಫ್ಲೋ ಚೆನ್ನಾಗಾಗೋದಕ್ಕೆ ಅಬಂಡೆನ್ಸ್ ಚೆನ್ನಾಗಿ ಸಿಗುತ್ತೆ ನಿಮಗೆ. ಸೊ ಆ ಥರ ಒಂದು. ಸೊ ಅದಕ್ಕೆ ಇವತ್ತು ಒಂದು ಸ್ವಲ್ಪ ರೇರಾಗಿ ಮಾಡೋಣ ಅನ್ನಿಸ್ತು. ಮತ್ತು ಇನ್ನೊಂದಿದೆ ಫ್ರೆಂಡ್ಸ್, ಏನು ಅಂದರೆ ನೀವು ಸೋಪ್ ಸ್ನಾನ ಮಾಡ್ತೀರಲ್ಲ, ಮತ್ತು ಇನ್ನೊಂದಿದೆ ಏನು ಅಂದರೆ ನೀವು ಸ್ನಾನ ಮಾಡ್ತೀರಲ್ಲ, ಸೊ ಆ ಒಂದು ಸೋಪ್ ಮೇಲ್ಗಡೆ ಇವಾಗೇನು ನಾನು ಎಸ್ ಅಂತ ಇಲ್ಲಿ ಬರೆದೇ ತೋರಿಸಿದ್ನೋ ಡಾಲರ್ ಸಿಂಬಲ್ಲು, ಆಯಿತಾ. ಸೊ ಇದೇನು ಅಂದರೆ ಮನಿನ ಅಟ್ರ್ಯಾಕ್ಟ್ ಮಾಡುತ್ತೆ ನಿಮಗೆ. ಸೊ ಆ ಒಂದು ಚಿಹ್ನೆನ ನೀವು ಯಾವುದೇ ಸೋಪ್ ಆಗಿರ್ಬೋದು, ನೀವು ಯಾವುದು ಸ್ನಾನ ಮಾಡ್ತೀರಾ ಆ ಸೋಪ್ನ ತೊಗೊಳ್ಳಿ. ಒಂದು ನೀಡಲ್ ಒಂದು ಸೂಜಿನಲ್ಲಿ ಅದನ್ನು ಸೂಜಿನೋ ಏನೋ ಒಂದು ಚಾಕುನೋ ಏನೋ ಒಂದು ತೊಗೊಳ್ಳಿ, ಆಯಿತಾ. ಸೊ ಅದು ಶಾರ್ಪ್ ಇದ್ರದ್ದು. ಸೊ ಅದರಲ್ಲಿ ನೀವು ಅದು ಎಸ್ ಸಿಂಬಲ್ದು ಬರೆದ್ಬಿಟ್ಟು ಒಂದು ಸ್ವಲ್ಪ ದೊಡ್ಡದಾಗಿ ಕೆರೀರಿ, ಅದು ಆ ಸಿಂಬಲ್ ಕಾಣಿಸ್ಬೇಕು ಆ ಸೋಪ್ ಮೇಲೆ. ಸೊ ಅದರಲ್ಲಿ ನೀವು ಹೇಳ್ಕೊಂಡು ಇದು ಅದ್ರದ್ದು ಹೇಳ್ಕೊಂಡು ನೀವು ಚೆನ್ನಾಗಿ ನನಗೆ ದುಡ್ಡು ತುಂಬ ಚೆನ್ನಾಗಿ ಸೇರ್ತಾ ಇದೆ, ನನ್ನ ಹತ್ರ ತುಂಬ ದುಡ್ಡಿದೆ, ಐ ಆಮ್ ಮನಿ ಮ್ಯಾಗ್ನೆಟ್ ಅಂತ, ಆಯಿತಾ. ಸೊ ಅದನ್ನು ಹೇಳ್ಕೊಳ್ಳಬೇಕು, ಅವಾಗ ಚೆನ್ನಾಗಿ ದುಡ್ಡು ಫ್ಲೋ ಆಗಂಗೆ ಮಾಡುತ್ತೆ ಅದು. ಸೊ ಇದೊಂಥರ ಡಿಫ್ರೆಂಟಾಗಿ ಇದೆಲ್ಲ ಏನು ಗೊತ್ತಾ, ಫಾರಿನ್ ಕಂಟ್ರೀಸಲ್ಲಿ ತುಂಬ ಇದನ್ನು ಬಿಲೀವ್ ಮಾಡ್ತಾರೆ ಆ ಥರ. ಸೊ ಇಟಾಲಿಯನ್ದು ಇದಾಗಿರ್ಬೋದು. ಸೊ ಅದಕ್ಕೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ಕೊಡೋಣ ಅನ್ನಿಸ್ತು. ಸೊ ಅದಕ್ಕೆ ಈ ಒಂದು ಮೆಥಡ್ನ ಹೇಳ್ಕೊಟ್ಟಿದ್ದೀನಿ. ಸೊ ಸೋಪ್ ಮೇಲೆ ಅದನ್ನು ಎಸ್ ಸಿಂಬಲ್ನ ಬರೆದ್ಬಿಟ್ಟು, ಸೊ ಅದು ನೀವು ಪ್ರತಿದಿನ ನೀವು ಏನು ಸ್ನಾನ ಮಾಡ್ತಿರಲ್ಲ, ಸೊ ಅದೇ ಸೋಪ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಅವಾಗೇನು ಅಂದರೆ ಮನಿದು ಅಬಂಡೆನ್ಸ್ ನಿಮಗೆ ಜಾಸ್ತಿ ಆಗ್ತಾ ಬರುತ್ತೆ. ಏನು ಗೊತ್ತಾ, ಸೋಪಲ್ಲಿ ಫ್ರೇಗ್ರೆನ್ಸ್ ಇರುತ್ತೆ, ಅಂದರೆ ಖುಷ್ಬು ಅಂತಾರೆ ನೋಡಿ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಸೊ ಅದರಲ್ಲಿ ಯಾವಾಗ ನೀವು ಆ ಸಿಂಬಲ್ ಹಾಕ್ಕೊಂಡು ನೀವು ಸ್ನಾನ ಮಾಡ್ತಿರೋ, ಸೊ ಆವಾಗ ಮನಿನ ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಆ ಥರ ಅದು. ಆಮೇಲೆ ನಾನು ಹೇಳೋದನ್ನು ಫಾಲೋ ಮಾಡಿ. ಡೈಲಿ ನೀವೇನು ಗೊತ್ತಾ, ಸಾಲ್ಟ್ ಆಗಲಿ, ಮತ್ತು ನಾನೇನು ಮಾಡಿದ್ದೀನಿ ಗೊತ್ತಾ ನಮ್ಮ ಮನೇಲಿ, ನನ್ನದೇ ಒಂದು ಸೀಕ್ರೆಟ್ ಹೇಳ್ತೀನಿ ನಿಮಗೆ. ಸೊ ಯಾಕೆಂದರೆ ನಿಮಗೂ ಯೂಸ್ ಆಗಲಿ ಅಂತ, ನನಗೆ ಚೆನ್ನಾಗಿ ಅದು ವರ್ಕೌಟ್ ಆಗ್ತಾಯಿದೆ. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ, ತಲೆಗೆ ಸ್ನಾನ ಮಾಡುವಾಗ ಸಾಲ್ಟ್ ಬಿಟ್ಬಿಟ್ಟು ಅರಿಶಿನ ಮತ್ತು ಚಕ್ಕೆ ಪೌಡರ್ದು ಒಂದು ಡಬ್ಬ ಮಾಡ್ಕೊಂಡಿದ್ದೀನಿ. ಮೈಗೆ ಸ್ನಾನ ಮಾಡುವಾಗ ಅರಿಶಿನ, ಚಕ್ಕೆ ಪುಡಿ ಮತ್ತು ಸಾಲ್ಟ್ ಮೂರನ್ನು ಸೇರಿಸ್ಬಿಟ್ಟು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸೊ ನಾನೇನು ಮಾಡ್ತೀನಿ ಅಂದರೆ, ಸ್ನಾನ ಮಾಡುವಾಗ ಅದನ್ನು ಬಕೆಟಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಇಷ್ಟನ್ನು ತೊಗೊಂಡು ಹಾಕ್ಕೊಂಡು, ಒಂದು ಸ್ವಲ್ಪ ತೊಗೊಳ್ಳಿ ನಿಮ್ಮಿಷ್ಟ, ಇಷ್ಟು ತೊಗೊಂಡು ಹಾಕ್ಕೊಂಡು, ಕಲ್ಲುಪ್ಪು ಇರುತ್ತಲ್ಲ, ಸೊ ಕಲ್ಲುಪ್ಪು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಫಸ್ಟಿಗೆ ಬಿಸಿ ನೀರು ಬಿಡ್ತೀರಾ ನೋಡಿ, ಅವಾಗಲೇ ಹಾಕ್ಬಿಡಿ, ಅವಾಗ ಅದು ಎಲ್ಲ ಅದು ಇದಾಗಿರುತ್ತೆ, ಕರ್ಗಿರುತ್ತೆ ಸಾಲ್ಟ್ ಎಲ್ಲ. ಸೊ ಅದನ್ನು ಸ್ನಾನ ಮಾಡೋದ್ರಿಂದ ಏನು ಗೊತ್ತಾ, ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿರ್ತೀರ. ನಾನೇ ಮಾಡ್ತಾಯಿದ್ದೀನಿ. ನನಗೇನು ಗೊತ್ತಾ, ಒಂದೊಂದು ಸಲ ಇಲ್ಲಿ ನಾನು ಮೈಸೂರಿಗೆ ಬಂದಾಗ 3-4 ಡೇಸಿಂದ ಮಾಡೋಕ್ಕಾಗಿಲ್ಲ, ಅಂದರೆ ನಾನು ಆ ಡಬ್ಬದಲ್ಲಿ ಸ್ಟೋರ್ ಮಾಡಿರೋದು ನಮ್ಮ ಮನೇಲಿ ಮಾಡಿಕೊಂಡು ರೂಢಿ ಅಲ್ವಾ. ಸೊ ಆ ಥರ. ಸೊ ಅದು ಮಾಡದಿದ್ರೆ ಇನ್ನೂ ಒಂಥರ ಆಗುತ್ತೆ. ಸೊ ಅದು ಡೈಲಿ ಮಾಡೋರಿಗೆ ಗೊತ್ತದು, ಸಿಕ್ಕಾಪಟ್ಟೆ ಎನರ್ಜೆಟಿಕ್ಕಾಗಿ ಇರ್ತೀರ. ಸೊ ಅದೊಂದು ನಂದೊಂದು ಸೀಕ್ರೆಟ್ ಹೇಳಿದೆ. ಸೊ ಆ ಥರ ಮಾಡ್ಕೊಳ್ಳಿ ನೀವು, ಆಯಿತಾ. ಸೊ ಅದು ಮಾಡೋದ್ರಿಂದ ಏನು ಅಂದರೆ ನಮ್ಮ ಔರಾ ಕ್ಲೆನ್ಸ್ ಆಗುತ್ತೆ. ಔರಾ ಕ್ಲೆನ್ಸ್ ಆದಾಗೆ ಮನಿ ಅಟ್ರ್ಯಾಕ್ಟ್ ಮಾಡೋಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅದು ಯಾವುದೇ ಒಂದು ನೆಗೆಟಿವ್ ಇದು ನಮ್ಮ ಹತ್ರ ಬರಲ್ಲ. ಸೊ ಇವತ್ತಿನ ವ್ಲಾಗ್ನಲ್ಲಿ ಸೊ ನಾನು ಬ್ಯೂಟಿದು ಹೇಳಿದ್ದೀನಿ, ಮತ್ತು ಕುಡಿತದ್ದು ಹೇಗೆ ಬಿಡೋದು ಅದರದ್ದು ಹೇಳಿದ್ದೀನಿ. ಸೊ ಆ ಒಂದು ಕುಡಿತದ್ದು ಹೇಳಿದ್ನ ನಾನು, ಒಂದು ನಿಮಿಷ ಇರಿ, 1 ಸೆಕೆಂಡ್. ಓಕೆ, ಹೇಳಿದ್ದೀನಿ ಅನಿಸುತ್ತೆ. ಸೊ ಅದನ್ನು ಬಾಟಲಲ್ಲಿ ಫಸ್ಟ್ ಏನು ಮಾಡಿ ಅಂದರೆ, ನೀವು ಯಾರು ತುಂಬ ಕುಡಿತಾರೆ ನಿಮ್ಮ ಮನೆಯಲ್ಲಿ ನಾನು ಹೇಳೋದು, ಸೊ ಅವ್ರಿಗೆ ನೀವು ಮಾಡಿ ಕೊಡಬೇಕು, ಅವ್ರು ಮಾಡೋದಲ್ಲ. ನೀವು ಆ ನಂಬರ್ನ ಬರೆದ್ಬಿಟ್ಟು ಒಂದು ಬಾಟಲ್ನಲ್ಲಿ ಒಂದು ಬಿಳಿ ಪೇಪರಲ್ಲಿ ಆ ನಂಬರ್ನ ಬರೀರಿ, ಬ್ಲೂ ಕಲರ್ ಇಂಕ್ ಪೆನ್ನಲ್ಲಿ ಬರೀರಿ ಆ ನಂಬರು ಬರೆದ್ಬಿಟ್ಟು. ಇವಾಗ ಲಾಸ್ಟಲ್ಲಿ ತೋರಿಸ್ತೀನಿ ಎಲ್ಲ ಹೆಂಗಿದೆ ಅಂತ. ಸೊ ಅದನ್ನು ಬರೆದ್ಬಿಟ್ಟು ವಾಟರ್ ಚಾರ್ಜ್ ಮಾಡಬೇಕು ಫಸ್ಟು ನೀವು. ಸೊ ಹೆಂಗೆ ಅಂದರೆ ಇದು ಇನ್ನು ಅವ್ರ ಹೆಸ್ರು ಹೇಳ್ಬಿಟ್ಟು ಕುಡಿಯೋದನ್ನು ಬಿಟ್ಟಿದ್ದಾರೆ ಅಂತ, ಆಯಿತಾ. ಸೊ ಅದು ಬಿಟ್ಬಿಟ್ಟಿದ್ದಾರೆ ಅಂತ ಆಲ್ರೆಡಿ. ಸೊ ಅವರು ಕುಡಿಯೋದನ್ನು ಬಿಟ್ಬಿಟ್ಟಿದ್ದಾರೆ, ಆ ಥರ ಬಿಟ್ಟಿದ್ದಾರೆ ಅಂತ ಸಾಕು. ಸೊ ಅದನ್ನು ಮಾಡಿ ಅದು ಡೈಲಿ ಕುಡಿಯೋದ್ರಿಂದ 1 ಮಂತ್ ಅಂತೂ ಕರೆಕ್ಟಾಗಿ ಮಾಡಲೇಬೇಕು ನೀವು. ಡೈಲಿ ಅದನ್ನು ಚಾರ್ಜ್ ಮಾಡಿ ಕೊಡಿ ಅದನ್ನು. ಸೊ ಅದು ಮಾಡೋದ್ರಿಂದ ಅವ್ರಿಗೆ ಅದು ತೊಗೋಬೇಕು ಅಂತಲೇ ಅನಿಸಲ್ಲ. ಆಮೇಲೆ ತುಂಬ ಜನ ನೋಡಿ ಸಿಕ್ಕಾಪಟ್ಟೆ ಅದೆಲ್ಲ ತೊಗೊಂಡು ಬೈಯೋದಾಗಿರ್ಬೋದು, ಗಲಾಟೆ ಮಾಡೋದಾಗಿರ್ಬೋದು, ಅದೆಲ್ಲ ಮಾಡ್ತಾರಲ್ಲ. ಸೊ ಅದೆಲ್ಲ ಸ್ಟಾಪ್ ಆಗ್ತಾ ಬರುತ್ತೆ. ಸೊ ಆ ಥರ. ಸೊ ಇವತ್ತಿನ ವಿಡಿಯೋದಲ್ಲಿ ಸೊ ಇದೆಲ್ಲ ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಇರಬೇಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ. ಸೊ ಬನ್ನಿ ಇವಾಗ ಅದ್ರದ್ದೆಲ್ಲ ತೋರಿಸ್ತೀನಿ ಯಾವ್ಯಾವ ಥರ ಇದೆ ಅಂತ. ಸೊ ನೀವೂ ಮಾಡ್ಕೋಬೋದು, ಒಂದು ಪೇಪರಲ್ಲಿ ಬರೆದು ತೋರಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಹಾಗೆ ಇರಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಫಸ್ಟ್ ಹೇಳ್ತಾ ಇದ್ದೀನಿ, ಮುಖದ ಸೌಂದರ್ಯಕ್ಕೆ ಯಾವುದು ಅಂದರೆ 835
51 ಮತ್ತು 79. ಸೊ ಇದು ಮೂರೂ ಬರೀಬೇಕಾಗುತ್ತೆ ನೀವು. ಸುಮ್ಮನೆ ನೀರು ಮೇಲೆ ನಿಮ್ಮ ಕೈ ಬೆರಳಲ್ಲಿ ಹಿಂಗೆ ಬರೆದು ಬಿಡಿ ಫಸ್ಟು ಸ್ನಾನ ಮಾಡೋಕ್ಕೆ ಮುಂಚೆ. ಸೊ ಅದನ್ನು ಬರೆದ್ಬಿಟ್ಟು ನೀವು ಹೇಳ್ಕೋಬೇಕು ಐ ಆಮ್ ಸೋ ಬ್ಯೂಟಿಫುಲ್ ಅಂತ, ಆಯಿತಾ. ನನ್ನ ಮುಖ ತುಂಬ ಚೆನ್ನಾಗಿದೆ, ನನ್ನ ಮುಖ ಫುಲ್ ಕ್ಲಿಯರ್ ಇದೆ, ಯಾವುದೇ ಒಂದು ಪಿಂಪಲ್ಸ್ ಇಲ್ಲ ಮತ್ತು ಯಾವುದೇ ಒಂದು ಪಿಗ್ಮೆಂಟೇಷನ್ ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ, ನನ್ನ ಮುಖ ತುಂಬ ಕ್ಲಿಯರ್ ಆಗಿದೆ ಅಂತ. ಸೊ ಆ ಥರ ಹೇಳಿದಾಗ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಸೊ ಆ ಥರ. ಸೊ ಇವಾಗ ಬನ್ನಿ, ತುಂಬ ಅದೇ ಜಾಸ್ತಿ ಕುಡಿಯೋದನ್ನು ಸ್ಟಾಪ್ ಮಾಡೋದು ಹೆಂಗೆ ಅಂತ. 2536 397 ಅಂತ. ಸೊ ಇದನ್ನು ನೀವೊಂದು ನೀರಿನ ಬಾಟ್ಲು ಮೇಲೆ ಒಂದು ಚೀಟಿನಲ್ಲಿ ಬರೆದ್ಬಿಟ್ಟು ಫಸ್ಟು ನೀವು ಆ ನಂಬರ್ನ ಹೇಳ್ಕೊಬೇಕಾಗತ್ತೆ. ಅವ್ರ ಹೆಸ್ರು ಹೇಳ್ಬಿಟ್ಟು ಕುಡಿಯೋದನ್ನು ಬಿಟ್ಟಿದ್ದಾರೆ ಅಂತ. ಸೊ ಆ ನೀರನ್ನ ಅವ್ರಿಗೆ ಕುಡಿಸ್ಬೇಕಾಗತ್ತೆ. ಸೊ 1 ತಿಂಗಳು ನೀವು ಮಾಡಬೇಕು ಈ ಥರ. ಸೊ ಅವಾಗ ಅದು ಕುಡಿಯೋದನ್ನು ಸ್ಟಾಪ್ ಮಾಡ್ತಾರೆ. ಸೊ ಇದು ನೋಡಿ ಇಟಾಲಿಯನ್ ಸ್ವಿಚ್ ವರ್ಡ್ ಆಗಿರುತ್ತೆ. ಸೊ ಏನು ಅಂದರೆ ಆ್ಯಪ್ಯುಲೆನ್ಸಾ ಅಂತ, ಆ್ಯಪ್ಯುಲೆನ್ಸಾ ಅಂತ. ಸೊ ಕನ್ನಡದಲ್ಲೂ ಬರ್ದಿದ್ದೀನಿ, ಇಂಗ್ಲೀಷಲ್ಲೂ ಇದೆ. ಸೊ ಈ ಥರದ್ದು ಒಂದು 108 ಸಲ ಚಾಂಟ್ ಮಾಡಬೇಕಾಗುತ್ತೆ ನೀವು, ಆಯಿತಾ. 108 108 ಸಲ.